ಭಾರತದ ವಾಯುಸೀಮೆ ಉಲ್ಲಂಘಿಸಿದ ಪಾಕಿಸ್ತಾನ ಇದೀಗ ಬಂದಿರುವಂಥ ಸುದ್ದಿ ಇದು. ಅಂದರೆ ಇಂಥದ್ದೊಂದಿಷ್ಟು ಕಸರತ್ತುಗಳನ್ನು ಮಾಡೇ ಮಾಡ್ತಾರೆ ಅಂತ ನಮ್ಮ ತಜ್ಞರು ಕೂಡ ಹೇಳ್ತಾ ಇದ್ರು. ವಾಯುಸೀಮೆ ಉಲ್ಲಂಘಿಸಿದ ಪಾಕಿಸ್ತಾನದ 3 ಜೆಟ್ ವಿಮಾನಗಳು ಅನ್ನುವಂಥದ್ದು ಯಾವ ಕಡೆಯಿಂದ ಯಾವ ರೀತಿ ಉಲ್ಲಂಘನೆ ಆಯಿತು ಇನ್ನಷ್ಟೇ ಮಾಹಿತಿ ಬರಬೇಕು. ಭಾರತದ ವಾಯುಸೀಮೆಯನ್ನು ಪಾಕಿಸ್ತಾನದ 3 ವಿಮಾನಗಳು ಉಲ್ಲಂಘಿಸಿವೆ ಅನ್ನುವಂಥದ್ದು. ಆಗಲೇ ಮಾತಾಡುವಂಥ ಸಂದರ್ಭದಲ್ಲಿ ಎಚ್ ಎಸ್ ಶಂಕರ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸೂಚನೆ ಕೊಟ್ಟರು. ಅಂದರೆ ಈ ಬೇರೆ ಬೇರೆ ಕಡೆಗೆ ನಾವು ಕೂಡ ಎಲ್ಲದನ್ನೂ ಕೂಡ ಇಷ್ಟು ದೊಡ್ಡ ಗಡಿನಲ್ಲಿ ಎಲ್ಲದನ್ನೂ ಕೂಡ ನಾವು ಕಾಯೋಕ್ಕಾಗಲ್ಲ, ಅಲ್ಲಲ್ಲಿ ಗ್ಯಾಪ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಬಂದು ನಾವು ಕೂಡ ಉಲ್ಲಂಘನೆ ಮಾಡಿದ್ದೀವಿ ಅಂತ ತೋರಿಸುವಂಥ ಪ್ರಯತ್ನ ಕೂಡ ಆಗಬಹುದು ಅನ್ನುವಂಥದ್ದು. ಈಗ ಅದಾಗಿದೆ. ಭಾರತದ ವಾಯುಸೀಮೆಯನ್ನು ಪಾಕಿಸ್ತಾನದ 3 ವಿಮಾನಗಳು ಉಲ್ಲಂಘಿಸಿವೆ ಅನ್ನುವಂಥ ಮಾತು. ಎಸ್ ಸರ್, ಖಂಡಿತ. ಸೊ ಅದಕ್ಕೋಸ್ಕರ ನಾನು ಆವಾಗಲೇ ಹೇಳಿದೆ ನಾನು ರಂಗನಾಥ್ ಅವರೇ, ಮೊದಲನೇದಾಗಿ ಇದು 100 ಮೀಟರ್ ಡ್ಯಾಶ್ ಅಲ್ಲ, ಇದು ರಿಲೇ ರೇಸು. ರಿಲೇ ರೇಸಲ್ಲಿ ಯಾವತ್ತೂ ಕೂಡ BJPನವ್ರು ಹೇಳ್ತಾರೆ, ಇಲ್ಲ ನೀವು 2008ರಲ್ಲಿ ಅದೇನಾಯಿತು ಬಾಂಬೆದಲ್ಲಿ, ಅದಕ್ಕೆ ಸೈನಿಕರು ತಯಾರಾಗಿದ್ರು ಆದರೂ ಕೂಡ ನೀವೇನು ಮಾಡಲಿಲ್ಲ ಅಂತ. ಅದಕ್ಕೆ ಮೊದಲು 2001ರಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಗುತ್ತೆ. ಅವಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು, ಆಗಲೂ ಕೂಡ ಮಾಡಲಿಲ್ಲ. ಏಕೆಂತ ಹೇಳಿದ್ರೆ ಅವಾಗ ಪಾಲಿಸಿ ಇತ್ತು, ಪಾಲಿಸಿ ಅದನ್ನೇ ಇವಾಗ ಬದಲಾಗಿಸಿದ್ದಾರೆ. ಬಟ್ ಇದೆಲ್ಲ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಒಂದು ಮೆಸೇಜ್ ಕಳಿಸುತ್ತಿದ್ದು. ಅದೇನು ಅಂತ ಹೇಳಿದ್ರೆ, ನಾವು 1 ಸರಿ ಸುಮ್ಮನಿದ್ವಿ, 2 ಸರಿ ಸುಮ್ಮನಿದ್ವಿ. ಅಂದರೆ ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಸುಮ್ಮನಿದ್ವಿ, ಮುಂಬೈ ಅಟ್ಯಾಕ್ ಆದಾಗ ಸುಮ್ಮನಿದ್ವಿ, ಬಟ್ ಪುಲ್ವಾಮಾದಾಗ ನಾವು ಸುಮ್ಮನಿರಲ್ಲ ಅನ್ನೋಂಥ ಒಂದು ಮೆಸೇಜ್ ಕಳಿಸ್ತಿದ್ದೀವಿ. ಅದು ನಾವು ಅವಾಗ ಸುಮ್ಮನಿದ್ದಕ್ಕೆ ಇವಾಗ ಅನುಕೂಲ ಆಯ್ತು ನಮಗೆ. ಅವಾಗ ನಾವು ಸುಮ್ಮನಿದ್ದಕ್ಕೆ ಇವಾಗ ಅನುಕೂಲ ಆಯ್ತು. ಯಾಕೆಂತ ಹೇಳಿದ್ರೆ ಪದೇ ಇವ್ರು ಬಂದು ನಮ್ಮನ್ನ ಹೀಗೆ ಬಂದು ತೊಂದರೆ ಕೊಡ್ತಿರುವಂಥದ್ದು, ನಾವು ನಮ್ಮ ಸಹನೆಗೂ ಒಂದು ಮಿತಿ ಇದೆ ಅನ್ನೋಂಥದ್ದು ಇವತ್ತೊಂದು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಒಂದು ಮೆಸೇಜ್ ಕಳಿಸ್ದಂಗೆ ಆಯಿತು. ಮತ್ತು ಪಾಕಿಸ್ತಾನಕ್ಕೆ ಕೂಡ ಒಂದು ಎಫೆಕ್ಟಿವ್ ಮೆಸೇಜ್ ಕೊಟ್ಟಂಗೆ ಆಯಿತು. ಸೊ ಅದಕ್ಕೋಸ್ಕರ ಪಾಕಿಸ್ತಾನ ಇವತ್ತು ಅದು ಯಾವ ಮೀಟಿಂಗ್ ಏನೋ ನಡೆಸ್ತಿದ್ದಾರಲ್ಲ, ಅದೆಲ್ಲ ಕಂಪ್ಲೀಟ್ಲಿ ಬೊಗಳೆ ಮೀಟಿಂಗ್. ಅದರಲ್ಲೇನು ಹುರುಪಿಲ್ಲ ಅದರಲ್ಲಿ. ಏಕೆಂತ ಹೇಳಿದ್ರೆ ಅವರು ಮೊದಲು ಒಪ್ಕೋಬೇಕಾಗುತ್ತೆ. ಅವರು ಹಿಂಗೆ ನಮ್ಮ ಮೇಲೆ ದಾಳಿ ನಡೆದಿದೆ ಅಂತ ಅದನ್ನಾದ್ರೂ ಒಪ್ಕೋಬೇಕಾಗುತ್ತೆ. ಅದನ್ನು ಒಪ್ಕೊಳ್ಳದೆ ಸುಮ್ಮನೆ ಮೀಟಿಂಗ್ ಮಾಡಿದ್ರೆ ಪ್ರಯೋಜನ ಏನು ಅಂತ. ರೈಟ್ ಸರ್, ರೈಟ್. ಗೋಮು ಸುಧನ್ ಮಧುನ ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ. ಸೊ ಅಂತೂ ನೋಡಿ ಸರ್, ಇದೀಗ ಬಂದಿರುವಂಥ ಸುದ್ದಿ ನಾವು ನೋಡ್ತಾ ಇದ್ದೀವಿ. ಈಗ 3 F-16 ವಿಮಾನಗಳು ಭಾರತದ ವಾಯುಗಡಿ ಇದೆಯಲ್ಲ ಅದನ್ನು ಉಲ್ಲಂಘಿಸಿವೆ ಅಂತ. ದಿಸ್ ವಾಸ್ ಎಕ್ಸ್ಪೆಕ್ಟೆಡ್ ಅಲ್ವಾ? ಏನಾದರೂ ರಿಯಾಕ್ಷನ್ ಮಾಡಲೇಬೇಕು ಅವರು. ಸುಮ್ಮನೆ ಕೂತ್ಕೊಂಡ್ರೆ ಆ ಜನ ದೇ ಆರ್ ರ್ಯಾಡಿಕಲ್ಸ್ ಅಲ್ಲಿ. ಆ ಜನ ಅವ್ರ ಇಮ್ರಾನ್ ಖಾನಿಗೆ ಮತ್ತೆ ಆರ್ಮಿಗೆ ಬಿಡಲ್ಲ. ಸೊ ಏನಾದರೂ ಜಸ್ಟ್ ಡಿಸ್ಪ್ಲೇಗೋಸ್ಕರ ಏನಾದರೂ ರಜೌರಿ ನೌಶೇರಾ ಸೆಕ್ಟರ್ ಬಳಿ ವಾಯುಸೀಮೆಯನ್ನು ಉಲ್ಲಂಘನೆ ಮಾಡಿರುವಂಥದ್ದು. ಸೊ ಈಗ ನಮ್ಮ ಏರ್ ಡಿಫೆನ್ಸ್ ಪ್ರಿಪೇರ್ ಆಗಿರಬೇಕು ಫಾರ್ ಆಲ್ ದಿಸ್. ಆಲ್ರೆಡಿ ದೇ ಆರ್ ಆನ್ ರೆಡ್ ಅಲರ್ಟ್. So I'm sure they are dealing with it. ಈಗ ಸ್ವಲ್ಪ ಡೀಟೇಲ್ಸ್ ಸಿಗುತ್ತೆ, ಆಮೇಲೆ ಗೊತ್ತಾಗುತ್ತೆ. ಅಂದರೆ ಈ ಥರದ ಸಣ್ಣ ಪುಟ್ಟ ವಿದ್ಯಮಾನಗಳು ಆಗ್ತಾನೆ ಇರ್ತವೆ ಸರ್. ಅದು ಈ ವಿಮಾನ ಬಂತು, ಏನೋ ಒಂದು ಬಾರ್ಡರ್ ಏರಿಯಾ ಇರುತ್ತೆ, ಎಕ್ಸಾಕ್ಟಾಗಿ ಒಂದೊಂದ್ಸತಿ ಗೊತ್ತಾಗಲ್ಲ. ಒಳಗೆ ಬಂದ್ಬಿಟ್ಟು ಹೊರಗಡೆ ಹೊಟ್ಟೋಗ್ಬಿಟ್ರೆ, ಅದೊಂದು ಹಾಫ್ ಎ ಮಿನಿಟ್ನಲ್ಲಿ ಬಂದುಬಿಟ್ರೆ ಅದ್ರ ಹಿಂದೆ ಹೋಗ್ಬಿಟ್ಟು ಹೊಡಿಬೇಕು. ಇಲ್ಲದೆ ನಮ್ಮ ಏರ್ ಡಿಫೆನ್ಸ್ ರೆಡಾರ್ಸು ಅದಕ್ಕೆಲ್ಲ ಸ್ವಲ್ಪ ಆದರೂ ರಿಯಾಕ್ಷನ್ ಟೈಮ್ ಬೇಕಾಗುತ್ತೆ. ಅಷ್ಟರೊಳಗೆ ಒಳಗೊಟ್ಟೋಗ್ಬಿಟ್ಟಿರ್ತಾರೆ ಅವ್ರ ಏರಿಯಾಗೆ. ಅದರಿಂದ ಈ ಥರ ಆಗೋದು ಅನ್ನೋದಾದರೆ ಅದನ್ನು ಜಾಸ್ತಿ ಸೀರಿಯಸ್ ಆಗಿ ಜನರಲಿ ತೊಗೊಳ್ಳಲ್ಲ. ಆದರೆ ಈ ಸಮಯದಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದಕ್ಕೆ ಒಂದು ಥರ ಎಲ್ಲರೂ ಹೇಳಕ್ಕೆ ಶುರು ಮಾಡ್ತಾರೆ, ಮೀಡಿಯಾದಲ್ಲೂ ಹೇಳಕ್ಕೆ ಶುರು ಮಾಡ್ತಾರೆ. ನೋಡಿ, ಒಳನುಗ್ಗೋ ಯತ್ನವನ್ನು ಭಾರತೀಯ ವಾಯುಪಡೆ ವಿಫಲಗೊಳಿಸಿದೆ ಅನ್ನುವಂಥದ್ದು. ಅಂದರೆ ಕಾಲಕ್ಕೆ ಜಗಳ ಮಾಡುವಂಥದ್ದು ಹೆಂಗೆ ಅಂದರೆ ಈ ಮುಖಾಂತರ ಏನು ಅಂದರೆ ನಮ್ಮ ಜನಗಳಿಗೂ ಕೂಡ, ಅಂದರೆ ಅವರಲ್ಲಿರುವಂಥ ಜನಗಳಿಗೂ ಕೂಡ ಒಂದು ಸಂದೇಶ ರವಾನೆ ಆಗಬೇಕು. ನಾವು ಕೂಡ ಯಾವುದೇ LOCಯನ್ನು ಬೇಕಾದ್ರೆ ಕ್ರಾಸ್ ಮಾಡ್ತೀವಿ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಅದನ್ನು ಮಾಡ್ತಿರುವಂಥದ್ದು ಭಾರತದ ವಾಯುಸೀಮೆಯನ್ನು ಪಾಕಿಸ್ತಾನದ 3 ವಿಮಾನಗಳು F-16 ವಿಮಾನಗಳು ಉಲ್ಲಂಘಿಸಿರುವಂಥದ್ದು. 3 ಜೆಟ್ ವಿಮಾನಗಳು ಈಗ ಭಾರತದ ಒಳಗಡೆಗೆ ಬಂದು ಮತ್ತೆ ಹೋಗಿವೆ ಅನ್ನುವಂಥ ಮಾತು. ರಜೌರಿ ನೌಶೇರಾ ಸೆಕ್ಟರ್ ಬಳಿ ಈ ವಾಯುಸೀಮೆಯ ಉಲ್ಲಂಘನೆ ಆಗಿದೆ. F-16 ವಿಮಾನಗಳು ಅದು ಅಮೆರಿಕದ ವಿಮಾನಗಳು. F-16 ಅಮೆರಿಕದ ಉತ್ಪಾದನೆ. ಅದು ಬಹಳ ಶ್ರಮಪಟ್ಟು ಈ ಪಾಕಿಸ್ತಾನ F-16 ವಿಮಾನಗಳನ್ನು ಕೊಂಡುಕೊಂಡಿದ್ದು. ಆ 3 ವಿಮಾನಗಳನ್ನು ಬಳಸ್ಕೊಂಡು ಒಳನುಗ್ಗು ಯತ್ನವನ್ನು ಪಾಕಿಸ್ತಾನ ಸೇನೆ ಮಾಡಿತು. ಆದರೆ ಭಾರತ ತೀವ್ರ ಅದನ್ನು ಪ್ರತಿಭಟಿಸ್ತು. ಅಷ್ಟೇ ಅಲ್ಲ, ನುಗ್ಲಿಕ್ಕೆ ಬಂದಂಥವ್ರನ್ನ ಮತ್ತೆ ಆಚೆ ಹಾಕುವಲ್ಲಿ ಯಶಸ್ಸನ್ನು ಕಂಡಿದೆ. ಈ F-16 ವಿಚಾರ ಮಾತಾಡೋದಂದರೆ, ಈ F-16ನ ಇವಾಗ ಅಮೆರಿಕದ ಸರ್ಕಾರದವರು ನಮ್ಮ ದೇಶಕ್ಕೆ ಆಫರ್ ಮಾಡಿದ್ದಾರೆ. ಸರ್, ಇನ್ನೊಂದು ಭಾರತೀಯ ವಾಯುಪಡೆಯ ಪ್ರತ್ಯುತ್ತರಕ್ಕೆ ಪಾಕಿಸ್ತಾನ ವಿಮಾನ ಪಲಾಯನ ಆಯಿತು ಅನ್ನುವಂಥ ಮಾಹಿತಿ ಇದೀಗ ಬಂದಿರುವಂಥದ್ದು.
ಪಾಕಿಸ್ತಾನದ ಸೊಲ್ಲಡಗಿಸಿದ ಭಾರತೀಯ ಯುದ್ಧ ವಿಮಾನಗಳು, ಯಾಕಂದರೆ ಪಾಕಿಸ್ತಾನ ಇಂಥವನ್ನೆಲ್ಲ ಮಾಡ್ತಾ ಇರುತ್ತೆ ಅನ್ನುವಂಥದ್ದು ಗೊತ್ತು. ಅದರಲ್ಲೂ ನಮ್ಮ ಎಚ್ ಎಸ್ ಶಂಕರ್, ಕರ್ನಲ್ ಎಚ್ ಎಸ್ ಶಂಕರ್ ಹೇಳಿದಂಗೆ ಕೆಲವೊಂದು ಪ್ರದೇಶಗಳಲ್ಲಿ ಎಲ್ಲವನ್ನೂ ಕೂಡ ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಇಂಥ ಕಡೆಗೆ ಬಂದು ಒಳನುಗ್ಗಿ ನಾವು ಕೂಡ ಈ ಒಳಗಡೆ ಪ್ರವೇಶ ಮಾಡಿ ಹೊರಗಡೆ ಹೋದ್ವಿ ಅನ್ನುವಂಥ ಒಂದು ಸಂದೇಶ ರವಾನಿಸಬೇಕಾಗಿತ್ತು. ಆದರೆ ಪಾಕಿಸ್ತಾನದ ಈ ಪ್ರಯತ್ನವನ್ನು ಭಾರತೀಯ ವಾಯುಪಡೆ ತಕ್ಕ ಪ್ರತ್ಯುತ್ತರದ ಮುಖಾಂತರ ಅದಕ್ಕೆ ಸರಿಯಾದ ರೀತಿಯಲ್ಲಿ ಹಿಮ್ಮೆಟ್ಟಿಸ್ತು. ಈಗ ಪಾಕಿಸ್ತಾನದ ವಿಮಾನಗಳು ಅಲ್ಲಿಂದ ಪಲಾಯನಗೊಂಡಿವೆ ಅನ್ನುವಂಥ ಮಾತು. F-16 ಯುದ್ಧ ವಿಮಾನಗಳು ಭಾರತದ ಒಳಗಡೆಗೆ ಬಂದಿದ್ದು ಅನ್ನುವಂಥದ್ದು. ರಜೌರಿ ನೌಶೇರಾ ಸೆಕ್ಟರ್ನಲ್ಲಿ ಈ ಪಾಕಿಸ್ತಾನದ ಈ ವಿಫಲ ಯತ್ನ ನಡೆದಿದೆ. ಸರ್, F-16 ಬಗ್ಗೆ ಹೇಳ್ತಾ ಇದ್ರಿ. ನಾನು ಏನು ಹೇಳ್ತಿದ್ದೆ ಅಂದರೆ F-16 ಹಳೆ ವಿಮಾನ, ಆದರೆ ಅದಿನ್ನೂ ಒಂದು 45 ಕಂಟ್ರೀಸ್ನಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದೆ. ಟೋಟಲ್ ನಮ್ಮ ಬಟ್ ಸೀರೀಸ್ ಮುಂದುವರಿತಲ್ಲ ಸರ್, F-16 ನಡೀತಾ ಇದೆ. ಅದರದ್ದು ಅಪ್ಗ್ರೇಡೇಷನ್ ಮಾಡ್ತಾ ಇದ್ದಾರೆ. ಅದು ನಮ್ಮ ದೇಶಕ್ಕೆ ಹೌದಾ? F-18 is completely ಡಿಫ್ರೆಂಟು. F-16 ಏನು ಬಂದಿದೆ, F-16 ನ್ಯೂಯರ್ ವರ್ಷನ್ ಬಂದಿದೆ. ಅದನ್ನು ನ್ಯೂಯರ್ ವರ್ಷನ್ನ ನಮ್ಮ ದೇಶಕ್ಕೂ ಆಫರ್ ಮಾಡಿದ್ದಾರೆ ಅಮೆರಿಕದವರು. ಟಾಟಾಸ್ ಜೊತೆ ಒಂದು ದೊಡ್ಡ ಸಂಬಂಧ ಮಾಡ್ಕೋಬೇಕು ಅಂತಿದ್ದಾರೆ. ನೀವು 100 ವಿಮಾನಗಳನ್ನು ನಮ್ಮನ್ನು ಕೊಂಡ್ಕೊಂಡ್ರೆ ಕಂಪ್ಲೀಟಾಗಿ ಅಮೆರಿಕದಲ್ಲಿರೋದು ಲಾಕ್ಹೀಡ್ ಮಾರ್ಟಿನ್ ಅಂತ ಕಂಪ್ನಿ ಇದು ಮಾಡೋದು. ಆ ಲಾಕ್ಹೀಡ್ ಮಾರ್ಟಿನ್ ಅವ್ರು ಏನು ಹೇಳಿದ್ದಾರೆ, ನಾವು ಅಮೆರಿಕದಲ್ಲಿ ಮಾಡೋದೇ ಇಲ್ಲ, ನಮ್ಮ ಇಂಡಿಯಾ ದೇಶದಲ್ಲಿ ಮಾಡ್ತೀವಿ. ಸರ್, ಗಡಿಯಲ್ಲಿ ಪಾಕ್ ಯುದ್ಧ ವಿಮಾನದಿಂದ ಬಾಂಬ್ ದಾಳಿ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೀಗ ಬಂದಿರುವಂಥದ್ದು. ಗಡಿಯಲ್ಲಿ ಪಾಕ್ ಯುದ್ಧ ವಿಮಾನಗಳಿಂದ ಬಾಂಬ್ ದಾಳಿ ಸಾಧ್ಯತೆ ಇದೆ ಅನ್ನುವಂಥದ್ದು. ಹೀಗಾಗಿನೇ ಗಡಿನಲ್ಲಿ ವ್ಯಾಪಕ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಬನ್ನಿ, ಗೋ ಮಧುಸೂದನ್ ನಮ್ಮ ಜೊತೆಗಿದ್ದಾರೆ. ಮಧುಸೂದನ್, ಕೊನೆ ಪ್ರಶ್ನೆ ತಮಗೆ, ಕೊನೆಯದಾಗಿ ತಮ್ಮ ಅಭಿಪ್ರಾಯ ಏನು, ತಾವೇನು ಹೇಳ್ತೀರಿ? ಮಧು, ನಿಮ್ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ. ಮಧು, ಓಕೆ, ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ. ಮತ್ತೆ ನಮ್ಮನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಸರ್, ತಾವು F-16 ಬಗ್ಗೆ ಹೇಳ್ತಾ ಇದ್ರಿ, ಇಂಟ್ರೆಸ್ಟಿಂಗ್. ಅವ್ರದ್ದು ಆಫರ್ ಏನು ಅಂದರೆ, ಇಲ್ಲಿ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಪೂರ್ತಿ ಸ್ಪೇರ್ಸು ಬೇರೆ ಬೇರೆ ಕಡೆಗಳಿಗೆ ಕೊಡಬೇಕಾದನ್ನೆಲ್ಲ ಇಲ್ಲಿಂದಾನೆ ನೀವು ಹೇಳಿದಂಥ ಮಾತು ನಿಜ ಆಯಿತು. ಯಾಕಂದರೆ ಬಾರ್ಡರ್ನ ಅಕ್ಕಪಕ್ಕದಲ್ಲಿ ನಮ್ಮದು ಕೂಡ ಕೆಲವೊಂದು ಸೆಂಟರ್ಗಳಿದೆ. ಅಲ್ಲೂ ಕೂಡ ನಾವೇನು ಅಂತಂದರೆ ಒಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ಇಡೋಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತೀವಿ ಅಂತ. ಈ ಪಾಕ್ ಯುದ್ಧ ವಿಮಾನಗಳಿಂದ ಬಾಂಬ್ ದಾಳಿ ಆಗಿರಬಹುದು ಅಲ್ಲಿ ಅನ್ನುವಂಥ ಮಾಹಿತಿ ಕೂಡ ಬಂದಿರುವಂಥದ್ದು. ಆದರೆ ಆ ಬಾಂಬ್ ದಾಳಿ ಏನು ಎತ್ತ, ಅದ್ರ ಏನು ನಷ್ಟ, ಅದ್ರ ಬಗ್ಗೆ ಸಂಪೂರ್ಣ ಇನ್ನೂ ವಿವರಗಳು ಬಂದಿಲ್ಲ. ಸರ್, ದಾಳಿ ನಡೆಸಿರುವ ಸಾಧ್ಯತೆ ಇದೆ ಅಂತ ಬಂದಿರೋದು, ಆಗಿಲ್ಲ. ಹೌದೌದು, ಸಾಧ್ಯತೆ. ಆದರೆ ಅದಕ್ಕೆ ಏನು ಮಾಡಿರ್ತಾರೆ ಜನರಲಿ ಅಂದರೆ, ಬಾರ್ಡರ್ ಏರಿಯಾಸ್ ಹತ್ರ ಈ ಥರ ಡಿಪೋಗಳೆಲ್ಲ ಹತ್ತಿರದಲ್ಲಿ ಇಟ್ಟಿರಲ್ಲ, ಸ್ವಲ್ಪ ಹಿಂದ್ಗಡೆ ಇಟ್ಟಿರ್ತಾರೆ. ಅದೂ ಪ್ರೊಟೆಕ್ಟೆಡ್ ಝೋನ್ ಇರುತ್ತೆ. ಅದೇ ಅದರಿಂದ ಅದರ ಮೇಲೆ ಇವಾಗ ಹೆಚ್ಚಾಗಿ ಐ ಆಮ್ ಶೋರ್ ದೇ ವುಡ್ ಹ್ಯಾವ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಟು ಎನ್ಶೋರ್ ಅದ್ರ ಮೇಲೆ ಬಂದ್ಬಿಟ್ಟು ಬಾಂಬ್ ಮಾಡದೇ ಇರೋ ಥರ ಅದಕ್ಕೆ ಅವಕಾಶಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ಯಾವುದೋ ಒಂದು ಮಿಸೈಲ್ ಕಳಿಸ್ಬಿಟ್ರು, ಅದಕ್ಕೂ ಇದೆ ಆ್ಯಂಟಿ ಮಿಸೈಲ್ ವೆಪನ್ರಿನೂ ಇದೆ, ಅದಕ್ಕೂ ಇದೆ. ಆದರೆ ಅದನ್ನು ಮಾಡೋಕ್ಕೆ ಮುಂಚೆ ಮಾಡೋದ್ರ ಸಾಧ್ಯತೆ ಇದೆ. ಸಾಧ್ಯತೆಯೂ ಅಲ್ಲುಗಳೆಯುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ತಯಾರಾಗಿರಬೇಕು. ಅದ್ರ ವಿಚಾರದಲ್ಲಿ ನಾವು ಏನೇನೋ ಅದಕ್ಕೆ ಪ್ರಯತ್ನ ಪಡಬೇಕು, ಅದಕ್ಕೆ ಆ್ಯಕ್ಷನ್ ತಗೋಬೇಕು, ರಿಯಾಕ್ಷನ್ ಮಾಡಬೇಕು, ಅದನ್ನು ಯೋಚನೆ ಮಾಡಬೇಕಾದ್ರೆ ಮಾಡಿರ್ತಾರೆ. ಐ ಆಮ್ ಶೋರ್ ದೇ ವುಡ್ ಹ್ಯಾವ್ ಡನ್ ಇಟ್. ಅದು ಖಂಡಿತ ಮಾಡಿರ್ತಾರೆ. ಖಂಡಿತವಾಗ್ಲೂ ನಮ್ಮವ್ರು ಅದೆಲ್ಲ ಯೋಚನೆ ಮಾಡಿರ್ತಾರೆ. ಅವರೇನು ಅಲ್ಲ ಮಾಡಿರ್ತಾರೆ. ಬಟ್ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಬಾಂಬ್ ದಾಳಿ ನಡೆಸಿರುವಂಥ ಸಾಧ್ಯತೆಗಳಿದೆ ಅಂತ. ಎಲ್ಲಿ ಏನು ಎತ್ತ ಅದ್ರ ವಿವರಗಳಿಲ್ಲ. ಅದು ಯಾರಿಗೂ ಗೊತ್ತ, ಅವ್ರಿಗೆ ಗೊತ್ತಿತ್ತೆ ನಾವು ಇಲ್ಲಿ ಹೋಗ್ಬಿಟ್ಟು ಇದು ಮಾಡ್ತೀವಿ ಅಂತ ಅವ್ರು ಅಂದ್ಕೊಂಡಿರ್ಬೋದು, ನಾವು ಅಂದ್ಕೊಂಡಿರ್ಬೋದು. ಆದರೆ ಅದೇ ಹೇಳಿರೋದು, ಪ್ಲೇಸು, ಸ್ಪೇಸು, ಟೈಮ್ ಫ್ರೇಮು ಅದು ಅವ್ರುಗಳು ಯೋಚನೆ ಮಾಡ್ಬೋದು. ಅದು ಇಟ್ ಈಸ್ ಅಟ್ ದೇರ್ ಡಿಸ್ಪೋಸಲ್. ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ 24/7 ಅಷ್ಟೇ. ಓಕೆ, ಸೊ ವ್ಯಾಪಕವಾದಂಥ ಕಟ್ಟೆಚ್ಚರ ಇರಬೇಕು. ಅದನ್ನು ಮಾಡಿರುತ್ತೆ ಖಂಡಿತವಾಗ್ಲೂ. ಯಾಕಂದ್ರೆ ಈ ರೀತಿ ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿ ಮೈಮರೆತು ಕೂತ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತ